ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಫೈಟ್ ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತೆರೆಮರೆಯಲ್ಲೇ ನಡೀತಾ ಇದೆ ಅಧಿಕಾರ ಹಂಚಿಕೆಯ ಕಸರತ್ತು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಲ್ಲದ ಕುರ್ಚಿ ಫೈಟ್, ತೆರೆಮರೆಯಲ್ಲಿ ನಡೀತಿದೆ ಅಧಿಕಾರ ಹಂಚಿಕೆಯ ಕಸರತ್ತು. ಇತ್ತ ಸಂಪುಟ ಸಭೆ, ಅತ್ತ ಖರ್ಗೆ ಜೊತೆ ಡಿಕೆ ಚರ್ಚೆ. ವಿಶೇಷ ಸಂಪುಟ ಸಭೆಗೆ ಪ್ರಮುಖವಾಗಿ ಡಿಕೆಶಿ ಗೈರಾಗಿದ್ದಾರೆ. ದಲಿತ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಮೂಲಕ ಸೈದ್ಧಾಂತಿಕವಾಗಿ ಮತ್ತಷ್ಟು ಸಿಎಂ ಸಿದ್ದರಾಮಯ್ಯ ಬಲವಾದ್ರ. ಹಾಗಾದ್ರೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ಒಳ ಮೀಸಲಾತಿ ಹಂಚಿಕೆ, ಕೊನೆಗೂ ಕೂಡ ಒಳ ಮೀಸಲಾತಿಗೆ ಪರಿಹಾರವನ್ನ ಕೊಟ್ಟಿದ್ದಾರೆ ಸಿದ್ದು ಸರ್ಕಾರ. ಹೀಗಾಗಿ ಸಿಎಂ ಮತ್ತು ಆಪ್ತರಿಗೆ ಮತ್ತೊಂದು ಅಸ್ತ್ರ ಸಿಕ್ಕೇ ಬಿಡುತ್ತಾ? ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡೋಕೆ ಸಿದ್ದು ಬಣಕ್ಕೆ ಒಂದು ಆನೆ ಬಲ ಬಂದಂತಾಗಿದೆ ಈ ಒಂದು ಒಳ ಮೀಸಲಾತಿ ಹಂಚಿಕೆಯ ಕುರಿತಂತೆ. ಪವರ್ ಶೇರಿಂಗ್ ಫೈಟ್ ಹೊತ್ತಲ್ಲೇ ಸಿದ್ದು ಬಣಕ್ಕೆ ಬೂಸ್ಟ್ ಅಪ್ ಕೊಟ್ಟಿದ್ದಾರೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನ ಅಧಿಕಾರ ಹಂಚಿಕೆಯ ಪರಿಪಾಲನೆಗೆ ಡಿಕೆಶಿಗೆ ಅಡ್ಡಿಯಾಗುತ್ತಾ ಈ ಒಂದು ವಿಚಾರ? ಯಾಕಂದ್ರೆ ಗೈರಾಗಿರೋದು ಒಂದು, ನಾಯಕತ್ವ ಬದಲಾವಣೆಯ ವಿಚಾರ ಮತ್ತಷ್ಟು ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ. ಒಟ್ಟಾರೆಯಾಗಿ ಒಳ ಮೀಸಲಾತಿಯ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂತಹ ನಿರ್ಧಾರ ಅವರ ಬಣಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಆದರೆ ಇಲ್ಲಿ ಡಿಕೆಶಿ ಅವರಿಗೆ ಈ ಒಂದು ಸಚಿವ ಸಂಪುಟ ಸಭೆಗೆ ಗೈರಾಗಿರೋದು ಒಂದು ನೆಗೆಟಿವ್ ಪಾಯಿಂಟ್ ಆಗಿ ಕೂಡ ಕಾಣಿಸಬಹುದು, ಹೇಳೋಕ್ಕಾಗಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ನೋಡಿ, ಒಂದು ಕಡೆ ನಿನ್ನೆ ಅಷ್ಟೇ ಸಚಿವ ಸಂಪುಟ ಸಭೆ ನಡೆದಿದೆ, ವಿಶೇಷವಾದಂತಹ ಸಚಿವ ಸಂಪುಟ ಸಭೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಡಿಕೆಶಿ ಗೈರಾಗಿದ್ದಾರೆ, ಇನ್ನೊಂದು ಕಡೆ ಸಿಎಂ ಈ ಕುರಿತಂತೆ ತಮ್ಮ ಬಣಕ್ಕೆ ಒಂದು ಆನೆ ಬಲ ತಂದಂತ ಸಂತಸದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯದ ಮಟ್ಟಿಗೆ? ಕಾವ್ಯ, ಸಾಕಷ್ಟು ಹೋರಾಟಗಳು ಮತ್ತು ಪ್ರಯತ್ನಗಳ ನಡುವೆ ನಿನ್ನೆ ರಾಜ್ಯ ಸರ್ಕಾರ ಐತಿಹಾಸಿಕ ಒಂದು ನಿರ್ಧಾರವನ್ನ ಮಾಡುತ್ತೆ. ಒಳ ಮೀಸಲಾತಿ ಕಗ್ಗಂಟನ ಏನು ಹಿಂದುಳಿದ ಸಮುದಾಯಕ್ಕೆ ಮತ್ತು ಬಲಗೈ ಸಮುದಾಯ, ಎಡಗೈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನು ಒಳ ಮೀಸಲಾತಿ ಕಗ್ಗಂಟಿತ್ತು, ಆ ಒಂದು ಕಗ್ಗಂಟನ್ನ ಕೊನೆಗೂ ಕೂಡ ಬಿಡಿಸುವಲ್ಲಿ ಸರ್ಕಾರ ಯಶಸ್ಸನ್ನ ಕಾಣುತ್ತೆ. ಬಲಗೈ ಸಮುದಾಯಕ್ಕೆ 5.25 ಮತ್ತು ಎಡಗೈ ಸಮುದಾಯಕ್ಕೆ 2.25 ಮತ್ತು ಇತರೆ ಸಮುದಾಯಕ್ಕೆ ಏನು 4.5 ಏನು ಮೀಸಲಾತಿನ ಕೊಟ್ಟು ಆದೇಶ ಹೊರಡಿಸಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರೊಂದು ಆಪ್ತ ಸಚಿವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನೇ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಅಧಿಕಾರ ಹಂಚಿಕೆ ಮತ್ತು ಸಂಪುಟ ಪುನರ್ರಚನೆ ಕೂಗು ಕೇಳಿ ಬರ್ತಾ ಇದ್ರು ಕೂಡ ಹೈಕಮಾಂಡ್ ನಾಯಕರು ಎಲ್ಲೋ ಒಂದ್ ಕಡೆ ತಟಸ್ಥ ನೀತಿಯನ್ನ ಅನುಸರಿಸಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಮತ್ತೇನಾದ್ರೂ ಹೈಕಮಾಂಡ್ ನಾಯಕರ ಮುಂದೆ ಅಧಿಕಾರ ಹಂಚಿಕೆ ಪ್ರಸ್ತಾಪ ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಅವರೊಂದು ಆಪ್ತ ಸಚಿವರಿಗೆ ಒಂದು ಪ್ರತ್ಯಾಸ್ತ್ರ. ಯಾಕಂತಂದ್ರೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಗಂಟಾಗಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರವನ್ನ ನಾವು ಏನು ತಿಳಿಗೊಳಿಸಿದ್ದೇವೆ. ಆ ಒಂದು ಸಮಸ್ಯೆಯನ್ನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಕ್ಕೆ ಸರಿ ಸಮಾನವಾಗಿ ನಾವು ಹಂಚಿಕೆ ಮಾಡಿ ಈ ಒಂದು ನಿರ್ಧಾರವನ್ನ ಮಾಡಿದ್ದೇವೆ ಅನ್ನುವಂತ ಒಂದು ಪ್ರಸ್ತಾಪವನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ. ಇದು ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರೊಂದು ಆಪ್ತ ವಲಯದಕ್ಕೆ ಎಲ್ಲೋ ಒಂದ್ ಕಡೆ ನುಂಗಲಾರದ ತುತ್ತಾಗುತ್ತೆ. ಯಾಕಂತಂದ್ರೆ ನಿನ್ನೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನೋ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಗೈರಾಗಿದ್ರು. ನಿನ್ನೆ ಕೇಂದ್ರ ಸಚಿವರ ಜೊತೆ ಮೀಟಿಂಗ್ ಇದ್ರು ಕೂಡ ಕೆಲವೊಂದ್ ಕಡೆ ಪೂರ್ವಭಾವಿಯಾಗಿ ಇದು ಸ್ಪೆಷಲ್ ಕ್ಯಾಬಿನೆಟ್ ಸಭೆ ಫಿಕ್ಸ್ ಆಗಿತ್ತು. ಅಂದ್ರೆ ಬೈ ಎಲೆಕ್ಷನ್ ನಡೆಯುವಂತಕ್ಕಿಂತ ಮುಂಚೆ ಈ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಡೇಟ್ ಫಿಕ್ಸ್ ಆಗಿತ್ತು. ಆದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಒಂದು ಸ್ಪೆಷಲ್ ಕ್ಯಾಬಿನೆಟ್ ನಲ್ಲಿ ಮಿಸ್ ಆಗಿದ್ದಾರೆ. ಹೀಗಾಗಿ ನಿನ್ನೆ ಏನು ಅವರ ಸಹೋದರ ಆಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಕೂಡ ಏನು ನಿನ್ನೆ ಜೈಲಿನಲ್ಲೇ ಬಿಟ್ಟಿದ್ರು. ನಿನ್ನೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಹತ್ವವಾದಂತ ಒಂದು ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ನಡೆ ಏನಿದೆ ಅದು ಸಹಜವಾಗಿ ತೀವ್ರ ಒಂದು ಕುತೂಹಲಕ್ಕೆ ಕೂಡ ಕಾರಣ ಮಾಡಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರು ಅನುಸರಿಸಿರ್ತಕ್ಕಂಥ ಹೆಜ್ಜೆ ಮತ್ತು ಡಿಕೆ ಶಿವಕುಮಾರ್ ಮುಂದಿನ ಹೆಜ್ಜೆ ಸಾಕಷ್ಟು ಒಂದು ಚರ್ಚೆಗೆ ಕೈಪಡಲಿ ಚರ್ಚೆ ಆಗ್ತಿರುವಂತದ್ದು. ಮುಂದೆ ಯಾವ ರೀತಿ ಈ ಒಂದು ಗಂಭೀರ ಸ್ವರೂಪ ಪಡ್ಕೊಂಡಿದೆ ಅಂತ ಕೂಡ ಕಾದು ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.